ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಆರ್ಸಿ ಬೆನಗಲ್ ಚಾನಲ್ ವೀಕ್ಷಣೆ ಮಾಡುತ್ತಿರುವ ಸಮಸ್ತ ವೀಕ್ಷಕರಿಗ ನಮಸ್ಕಾರ. ನಿನ್ನೆ ನಡೆದ ಪಂದ್ಯಾಟ, IPL ಪಂದ್ಯಾಟ ಅತ್ಯಂತ ರೋಚಕವಾಗಿತ್ತು. ಕೇವಲ 2 ರನ್ನಿನಿಂದ ನಮ್ಮ RCB ತಂಡ ಗೆದ್ದಿದೆ. ಮೊದಲು ಟಾಸ್ ವಿನ್ ಆಯ್ತು. ಚೆನ್ನೈ ಅವರು ಟಾಸ್ ವಿನ್ ಆದ್ರು. ಅವರು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡ್ಕೊಂಡ್ರು. ಬ್ಯಾಟಿಂಗ್ ಮಾಡ್ಲಿಕ್ಕೆ ನಮ್ಮ ಪಟಿದಾರ್ ಪಡೆ ಸಜ್ಜಾಗಿ ಫೀಲ್ಡಿಗೆ ಬಂತು. ಬ್ಯಾತಲ್ ಮತ್ತು ನಮ್ಮ ಕೊಹ್ಲಿ ಅವರು ಉತ್ತಮವಾದ ಪಾರ್ಟ್ನರ್ಶಿಪ್ ಮಾಡಿ 97 ರನ್ನ ಪಾರ್ಟ್ನರ್ಶಿಪ್ ಹಾಗೂ ಪವರ್ ಪ್ಲೇ ಅಲ್ಲಿ ಕೂಡ ವಿಕೆಟ್ ಕೂಡ ಕಳ್ಕೊಳ್ಳಿಲ್ಲ. ಒಳ್ಳೆಯದಾಗಿ ನಾವು ಬ್ಯಾಟಿಂಗ್ ಅನ್ನ ಆಡಿದ್ವಿ. ನಂತರ ಇವರು ಕೂಡ 50 ಹೊಡೆದ್ರು. ಬೇತಲ್ ಅವರು ಮತ್ತು ಕೊಹ್ಲಿ ಅವರು ಕೂಡ 50 ಹೊಡೆದ್ರು. ಆದ್ರೆ ಮಿಡ್ಲ್ ಓವರ್ಸ್ ನಲ್ಲಿ ಸ್ವಲ್ಪ ನಮ್ಮ ಪಾಟಿದಾರ್ ಅವರು ಮತ್ತೆ ನಮ್ಮ ಶರ್ಮಾ ಅವರು ಮತ್ತೆ ಪಡಿಕಲ್ ಅವರು ಸ್ವಲ್ಪ ರನ್ ಕಡಿಮೆ ಹೊಡೆದ್ರು. ಆದರೆ 18 ಓವರ್ ನಂತರ ನಡೆದಿದ್ದೆ ಒಂದು ವಿಸ್ಮಯ ಘಟನೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕೇವಲ 2 ಓವರ್ ನಲ್ಲಿ 54 ರನ್ ಹೊಡೆದ್ರು. ಅದು ಯಾರು? ನಮ್ಮ ರೊಮಾನಿಯೋ ಶೆಫರ್ಡ್. ಕೇವಲ 14 ಬಾಲ್ ನಲ್ಲಿ 50 ರನ್ ಹೊಡೆದ್ರು. ಎಂತ ಬ್ಯಾಟಿಂಗ್ ಎಂತ ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್. ಕೊನೆಗೂ 20 ಓವರ್ ನಲ್ಲಿ 213 ರನ್ ಹೊಡೆದ್ರು. ನಮ್ಮ RCB ತಂಡ ಕೇವಲ 5 ವಿಕೆಟ್ ಕಳ್ಕೊಂಡು. ಎಂತ ಬ್ಯಾಟಿಂಗ್ ಅಂದ್ರೆ ಬ್ಯಾಟಿಂಗ್. ನಮ್ಮ ಡೇವಿಡ್ ಮತ್ತು ನಮ್ಮ ಶೆಫರ್ಡ್ ಮಧ್ಯ ಒಂದು ಉತ್ತಮವಾದ ಒಂದು ಪಾರ್ಟ್ನರ್ಶಿಪ್, 50 ಪಾರ್ಟ್ನರ್ಶಿಪ್ ಬಂತು. ಅದು ಕೂಡ ಕಡಿಮೆ ಬಾಲ್ಸ್ ನಲ್ಲಿ. 2 ಓವರ್ ನಲ್ಲಿ, ಕೊನೆಯ 2 ಓವರ್ ನಲ್ಲಿ 12 ಬಾಲಿಗೆ 54 ರನ್ ಹೊಡೆದದ್ದು. RCB ತಂಡ ನೀಡಿದ 213 ರನ್ ಚೇಸ್ ಮಾಡ್ಲಿಕ್ಕೆ ಚೆನ್ನೈ ಸೂಪರ್ ಕಿಂಗ್ ತಂಡ ಸಜ್ಜಾಗಿ ಫೀಲ್ಡಿಗೆ ಬಂತು. ಉತ್ತಮವಾದ ಬ್ಯಾಟಿಂಗ್ ಕೂಡ ಮಾಡಿದ್ರು. ಪವರ್ ಪ್ಲೇ ಅಲ್ಲಿ ಇವ್ರದ್ದು 50 ರನ್ ಕೂಡ ಪಾರ್ಟ್ನರ್ಶಿಪ್ ಬಂತು ಆಯುಷ್ ಮತ್ತು ರಶೀದ್ ಅವರ ಮಧ್ಯ. ಆದರೆ ಅಲ್ಲಿ ರಶೀದ್ ಅವರ ವಿಕೆಟ್ ಅನ್ನು ಕಳ್ಕೊಂಡು ನಂತರ ಸ್ಯಾಮ್ ಕರ್ನ್ ಅವರ ಫೀಲ್ಡಿಗೆ ಬಂದ್ರು. ಅವರು ಕೂಡ ಸ್ವಲ್ಪ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದು. ಆದರೆ ಅವರಿಗೆನ್ನು ಕಟ್ಟಿ ಹಾಕಿ ಅವರ ವಿಕೆಟ್ ಕೂಡ ಕಳ್ಕೊಂಡ್ರು. ನಂತರ ನಮ್ಮ ಫೀಲ್ಡಿಗೆ ಬಂದದ್ದೇ ನಮ್ಮ ಜಡೇಜಾ ಅವರು ಮತ್ತು ಆಯುಷ್ಗಳ ಮಧ್ಯ ಉತ್ತಮವಾದ ಪಾರ್ಟ್ನರ್ಶಿಪ್ ಆಯಿತು. ನಮ್ಮ ಆಯುಷ್ ಅವರು 94 ರನ್ ಹೊಡೆದು. ಜಡೇಜಾ ಅವರು 77 ರನ್ ಹೊಡೆದ್ರು. ಒಳ್ಳೆಯ ಒಂದು ಕಾಂಟ್ರಿಬ್ಯೂಷನ್. ಎಲ್ಲ ಹೇಳ್ತಿದ್ರು ಈ ಪಂದ್ಯ ಖಂಡಿತ RCB ಸೋಲುತ್ತೆ ಅಂತ. ಆದರೆ ನಮ್ಮ ಬೌಲರ್ಗಳು ಮಾತ್ರ ಹಾಗೆ ಮಾಡ್ಲಿಲ್ಲ. ನಮ್ಮ ಹೊಸದಾಗಿ ಆಯ್ಕೆ ಲುಂಗಿ ಎಲ್ಇಡಿ ಅವರು 3 ವಿಕೆಟ್ ಅನ್ನು ಪಡ್ಕೊಂಡು ತುಂಬಾ ಟರ್ನಿಂಗ್ ಉಂಟು. ಆದ್ರೆ ಮಿಡ್ಲ್ ಅಲ್ಲಿ 15 ಓವರ್ಗಳ ನಂತರ ಏನಾಯ್ತು ಅಂತ ಹೇಳಿದ್ರೆ, ಮಿಡ್ಲ್ ಅಲ್ಲಿ ನಮ್ಮ ಕೆಲವು ಫೀಲ್ಡಿಂಗ್ ಸ್ವಲ್ಪ ವೈಫಲ್ಯ ಕಾಣ. ಯಾಕಂದ್ರೆ 4-5 ಕ್ಯಾಚ್, ಈಸಿ ಕ್ಯಾಚ್, ಕೆಲವು ಸ್ವಲ್ಪ ಕ್ಯಾಚ್ ಹಿಡಿಬೇಕಾಗಿತ್ತು ಆ ಟೈಮಲ್ಲಿ. ಆದ್ರೆ ಆ ಟೈಮಲ್ಲಿ ಕ್ಯಾಚ್ ಡ್ರಾಪ್ ಮಾಡಿದ್ರು ಅಲ್ಲೂ ಕೂಡ. ಆದ್ರೆ ಕೊನೆಗೆ ನಮ್ಮ ದಯಾಲ್ ಅವರು ಬೌಲಿಂಗ್ ಮಾಡಿ ಉತ್ತಮವಾದ ಬೌಲಿಂಗ್ ಮಾಡಿದ್ರು. ಕೊನೆಗೆ ನೋಬಲ್ ಹಾಕಿದ್ರು ಕೂಡ ಒಂದು ಕಂಟ್ರೋಲ್ ಮಾಡ್ಕೊಂಡು 2 ರನ್ನಿನಿಂದ RCB ತಂಡ ಗೆಲ್ಲುವ ಹಾಗೆ ಮಾಡಿದ್ರು. ಎಲ್ಲರೂ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಹಾಗೆ ನಮ್ಮ 11 ಪಂದ್ಯದಲ್ಲಿ ನಮ್ಮ RCB ತಂಡ 8 ಪಂದ್ಯವನ್ನು ಗೆಲ್ಕೊಂಡು 16 ಅಂಕದೊಂದಿಗೆ ಅಗ್ರ ಸ್ಥಾನದಲ್ಲಿ ಉಳಿದಿದೆ. ಇದೇ ನಮ್ಮ RCB. ಈ ವರ್ಷ ಕಪ್ಪು ನಮ್ಮದೇ. ನಿನ್ನೆ ಪಂದ್ಯಾಟ ಅತ್ಯಂತ ರೋಚಕವಾಗಿತ್ತು. ಹಾಗೆ ಶುಕ್ರವಾರ ನಮ್ಮ ತಂಡ ಇನ್ನೊಂದು ಪಂದ್ಯಾಟ ನಡೀಲಿಕ್ಕಿದೆ. ಎಲ್ಲರೂ ನೋಡ್ತಾ ಇರಿ. ಹಾಗೆ ಈ ವಿಡಿಯೋ ಇಷ್ಟ ನೀವು ಖಂಡಿತ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋಗೋಸ್ಕರ ಕಾಯ್ತೀರಿ. ಟಾಟಾ, ಬಾಯ್ ಬಾಯ್, ಸಿ ಯು ಅಗೇನ್.